ಹಾಯ್ ಫ್ರೆಂಡ್ಸ್, ನಾಟಿ ಕೋಳಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 kg ನಾಟಿ ಕೋಳಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಮಸಾಲೆ ಐಟಮು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಬಳಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಇದ್ದರೆ ಹಾಗೆ ಬಳಸ್ಬೋದು. ಚಕ್ಕೆ, ಮೆಣಸು, ಈರುಳ್ಳಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡೋಣ. ಫ್ರೆಂಡ್ಸ್, ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಹಳ್ಳಿ ಸೈಡು ಯಾವ ರೀತಿ ಕ್ವಿಕ್ಕಾಗಿ ಮಾಡ್ತಾರೋ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಅಂಗಡಿಲಿಂದ ತಂದಿರೋಂಥ ಯಾವುದೇ ಮಸಾಲೆ ಐಟಮ್ನ ಬಳಸ್ತಾ ಇಲ್ಲ. ಇಲ್ಲಿ ಮನೇಲಿ ಏನಿರುತ್ತೋ ಅದನ್ನೇ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಆದಷ್ಟು ಅಂಗಡಿ ಪೌಡರ್ಗಳನ್ನ ಬಳಸೋದನ್ನ ಕಡಿಮೆ ಮಾಡಿ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡೋಣ. ನೀವು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡೋಣ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ರುಬ್ಬಬೇಕಲ್ಲ, ಅದಕ್ಕೆ ಹಾಗೆ ಬೇಕಾದರೂ ಪೇಸ್ಟ್ ಮಾಡ್ಬೋದು. ನೀರನ್ನ ಸೇರಿಸ್ತೆ, ಬಟ್ ನೀರು ಹಾಕಿದ್ರೆ ತುಂಬ ಬೇಗ ಆಗುತ್ತೆ ಅಂತಷ್ಟೇ. ಪೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆ ಮಾಡೋಣ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಸಿ ಆಗಲಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಬಿರೋ ಮಸಾಲನ್ನೇ ಹಾಕೋಣ. ಫ್ರೆಂಡ್ಸ್, ನಾನಿಲ್ಲಿ ಅಂಗಡಿಯಿಂದ ತಂದಿರೋಂಥ ಎಣ್ಣೆನ ಬಳಸ್ತಾ ಇಲ್ಲ. ನಾನೇ ಮನೇಲಿ ಮಾಡಿಸ್ಕೊಂಡಿರೋಂಥ ಎಣ್ಣೆನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಮತ್ತು ಕಡಲೆ ಬೀಜ ಮಿಕ್ಸು. ಈಗ ಆರೋಗ್ಯಗಳು ತುಂಬ ಕೆಟ್ಟೋಗ್ತಾಯಿದೆ, ಅದಕ್ಕೆ ನಾನೆಲ್ಲ ಆದಷ್ಟು ಮನೇಲೇ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಆದಷ್ಟು ಮನೇಲೇ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್. ಈಗ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಹಸಿ ಸ್ಮೆಲ್ ಹೋಗಬೇಕು, ಆವಾಗಲೇ ಚೆಂದ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಗೊತ್ತಾಗುತ್ತೆ ಬೇಯೋವಾಗಲೇ, ಕಲರ್ ಸ್ವಲ್ಪ ಡಿಮ್ ಆಗುತ್ತೆ, ಆವಾಗ ಹಸಿ ಸ್ಮೆಲ್ ಹೋಗಿದೆ ಅಂತ ಗೊತ್ತಾಗುತ್ತೆ. ಅದು ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ನ ಆ್ಯಡ್ ಮಾಡಿಕೊಂಡು ಫ್ರೆಂಡ್ಸ್, ಆ ಮಸಾಲೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕ್ವಾಂಟಿಟಿ ನಂದು ಸ್ವಲ್ಪನೇ ಇದೆ, 1 kg ಇತ್ತು ಅಷ್ಟೇ ಚಿಕನ್ನು. ನಾನು 1 kgಗೆ ಹೇಗೆ ಬೇಕಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಮಾಡಿದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡಿದ್ರೆ ಆಯಿತು ಅಷ್ಟೇ. ಚಿಕನ್ನ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ವೆಜ್ಗಿನ ನಾನ್ ವೆಜ್ ಮಾಡೋದು ತುಂಬಾ ಈಸಿ. ಇದು ಮಸಾಲೆ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ರುಚಿನೂ ಚೆನ್ನಾಗಾಗುತ್ತೆ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ಅದನ್ನು ಬೇಯಕ್ಕೆ ಬಿಟ್ಟು ನೆಕ್ಸ್ಟು ಅದಕ್ಕೆ ಇನ್ನೊಂದು ಮಸಾಲೆ ಬೇಕಾಗುತ್ತೆ ಸಾಂಬಾರು ಮಾಡೋದಕ್ಕೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಬಳಸ್ತೀವಿ ಫ್ರೆಂಡ್ಸ್ ನಮ್ಮ ಕಡೆ. ಕೆಲವ್ರ ಕಡೆ ಬಳಸಲ್ಲ ಅನಿಸುತ್ತೆ, ನಾವು ಬಳಸ್ತೀವಿ. ತೆಂಗಿನಕಾಯಿ ಇಲ್ಲ ಅಂತಂದರೆ ಕಡಲೆನ ಬಳಸ್ತಾರೆ, ಬಟ್ ನಾನಿಲ್ಲಿ ಕಡಲೆ ಇರಲಿಲ್ಲ, ಹಂಗಾಗಿ ಬಳಸ್ತಾ ಇಲ್ಲ. ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ತಾಯಿದ್ದೀನಿ, ಬಾಡಿ ತಂಪು ಅಂತ. 2 ಸ್ಪೂನ್ ಧನಿಯಾ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು 1-1.5 ಸ್ಪೂನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡೋಣ. ಚೆನ್ನಾಗಿ ಪೇಸ್ಟ್, ಇದು ಮಾತ್ರ ಚೆನ್ನಾಗಿ ಪೇಸ್ಟ್ ಆಗಬೇಕು. ಈ ಕಡೆ ಇದು ಬೇಯ್ತಾ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಗೆ ತಿರುಗಿಸ್ಕೊತಾ ಇರೋಣ. ಅದು ಚೆನ್ನಾಗಿ ನೀರು ಬಿಡುತ್ತೆ ಚಿಕನ್ ಬೇಯೋವಾಗ. ನೀರೆಲ್ಲ ಸೀಬೇಕು ಸ್ವಲ್ಪ, ಆವಾಗಲೇ ಸಾಂಬಾರು ಚೆನ್ನಾಗಾಗೋದು. ಈ ಟೈಮಲ್ಲಿ ನಾವು ಉಪ್ಪು ಸಪ್ಪೆ ಹೇಗಾಗಿದೆ ಅಂತ ನೋಡ್ಕೋಬೋದು.
ಸಪ್ಪೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಯಿತು. ಇನ್ನೂ ಸ್ವಲ್ಪ ಬೇಯಲಿ, ಚೆನ್ನಾಗಿ ಬೇಯ್ತಾ ಇರಲಿ ಅದು. ಅಷ್ಟೊತ್ತಿಗೆ ನೋಡಿಲಿ ರುಬ್ಬಿರೋ ಪೇಸ್ಟ್ ರೆಡಿಯಾಗಿದೆ. ಅದು ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಬೇಯಬೇಕು, ಸೀಬೇಕು ನೀರಿನ ಅಂಶ. ಸ್ವಲ್ಪ ಎಣ್ಣೆ ಥರ ಬರುತ್ತೆ, ಅಷ್ಟವರೆಗೂ ಬೇಯಬೇಕು ಅದು. ಆವಾಗನೇ ಬೇಗ ಚೆನ್ನಾಗಾಗುತ್ತೆ. ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಥರ ಬಿಡ್ತಾ ಇದೆ. ನಾವಿವಾಗ ಇದನ್ನು ತಿನ್ಬೋದು ಫ್ರೈ ಥರ, ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಇದು, ನಾವು ತಿಂತಾಯಿರ್ತೀವಿ. ಇವಾಗ ಬೆಂದಿರುತ್ತೆ, ಆಲ್ಮೋಸ್ಟ್ 80% ಬೆಂದಿರುತ್ತೆ. ಈಗ ಇದನ್ನು ಬೇಕಾದ್ರೆ ನಮ್ಗೆ ಎಷ್ಟು ಬೇಕಷ್ಟನ್ನು ತೆಕ್ಕೊಂಡು ಆಮೇಲೆ ಕಾಯಿ ರುಬ್ಬಿರ್ತೀವಲ್ಲ ಅದನ್ನು ಉಯ್ಕೋಬೋದು. ಈಗ ಪೇಸ್ಟ್ ಮಾಡಿರೋ ಕಾಯಿ ರುಬ್ಬಿರೋದೆಲ್ಲ ಉಯ್ಯೋಣ. ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡೋಣ. ಕೆಲವರು ಗಟ್ಟಿ ಬೇಕು ಅಂತಾರೆ, ಬಟ್ ನಮಗೆ ಅಷ್ಟು ತೆಳು ಇದ್ದರೆ ಚೆಂದ ನನಗೆ ಸಾಂಬಾರು. ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ತೆಳು ಬೇಡ ಅಂತಂದರೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಇರೋದಕ್ಕೆ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ತೆಳು ಇದ್ರೇ ಇಷ್ಟ, ಸಾಂಬಾರು ಗಟ್ಟಿ ಇದ್ರೆ ಇಷ್ಟ ಆಗಲ್ಲ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಹಾಕ್ಕೊಳ್ಳಿ ನೀರನ್ನ. ಎಲ್ಲ ಹಾಕ್ಕೊಂಡು ಆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸಾಲ್ಟನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡೋದು. ಈಸಿ ಫ್ರೆಂಡ್ಸ್, ನಾನ್ ವೆಜ್ ಮಾಡೋದು ತುಂಬಾ ಈಸಿ. ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಬೇವಾಗಲೂ ಉಪ್ಪು ಹಾಕಿರ್ತೀವಿ, ಸಾಂಬಾರು ಆದಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಸಪ್ಪೆ ಆದರೆ ಆ್ಯಡ್ ಮಾಡ್ಕೋಬೋದು, ಉಪ್ಪಾದರೆ ಏನು ಮಾಡೋಕ್ಕಾಗಲ್ಲ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿ ಆಮೇಲೆ ಮಾಡ್ಕೊಂಡ್ರಾಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ನಾನು 2 ರಿಂದ 3 ವಿಷಲ್ ಹಾಕಿಸ್ಕೊತೀನಿ. 2 ವಿಷಲ್ ಹಾಕಿಸ್ಕೊತೀನಿ. ಇದು ಚಿಕನ್ ತುಂಬ ಬಲ್ತಿಲ್ಲ ನೋಡಿ. ಇವಾಗ ವಿಷಲ್ ಆಗಿದೆ ಫ್ರೆಂಡ್ಸ್, ಈ ರೀತಿ ರೆಡಿ ಇದೆ. ನೋಡೋಣ, ಈ ಟೈಮಲ್ಲಿ ನಾವು ಅದನ್ನ ನೋಡ್ಕೋಬೋದು ಸಪ್ಪೆ ಆಗಿದೆ ಏನಾಗಿದೆ ಅಂತ. ಸಪ್ಪೆ ಆಗಿದೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ರಾಯ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಚೆನ್ನಾಗಾಗಿದೆ. ಇದಕ್ಕೆ ಸ್ವಲ್ಪ ದೃಷ್ಟಿ ತೆಗಿಯೋಣ. ಇವತ್ತು ನಾನು ಚಿಕನ್ ಕಟ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ಎಲ್ಲರೂ ಅದನ್ನೇ ನೋಡ್ತಾಯಿದ್ರು, ಅದಕ್ಕೆ ಹೊಟ್ಟೆ ನೋವು ಬಂದುಬಿಡುತ್ತೆ ಅಂತ ನಾನಿಲ್ಲಿ ಚಾಕು ತೊಗೊಂಡು ಅದಕ್ಕೆ ಬಿಸಿ ಮಾಡಿ ಚಾಕುನ ದೃಷ್ಟಿ ತೆಗಿತೀನಿ, ಹೊಟ್ಟೆ ನೋವು ಬರಬಾರ್ದು ಅಂತ. ಹಳ್ಳಿ ಕಡೆ ಎಲ್ಲರೂ ಮಾಡ್ತಾರೆ, ಆದಷ್ಟು ಮಾಡ್ತಾರೆ, ಬಟ್ ನಾನು ಮಾಡ್ತಾಯಿದ್ದೀನಿ ಇವತ್ತು. ಹೊಟ್ಟೆ ನೋವು ಬಂದುಬಿಟ್ರೆ ಕಷ್ಟ, ಎಲ್ಲರೂ ಕಣ್ಣು ಅದ್ರ ಮೇಲೆ ಇತ್ತಲ್ಲ ಅಂತ ನಾನು ಚಾಕು ತೊಗೊಂಡಿದ್ದೀನಿ. ಚಾಕು ತೊಗೊಂಡು ಬಿಸಿ ಮಾಡೋಣ ಅದನ್ನ ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು. ನೋಡಿ ಈ ಥರ ಬಿಸಿ ಮಾಡಿಕೊಂಡು, ಏನು ತೀರಾ ಕೆಂಪುಗಾಗೋ ಅಷ್ಟು ಏನು ಕಾಯಿಸೋದು ಬೇಡ. ಅದನ್ನ ಸ್ವಲ್ಪ ಬಿಸಿ ಆಗೋ ಥರ, ಸಾಂಬಾರು ಒಳಗಡೆ ಹಾಕಿದ ತಕ್ಷಣ ಅದು ಬೊಬ್ಬೆ ಥರ ಬರುತ್ತೆ, ಅಷ್ಟಾದರೆ ಸಾಕು. ಕಾಯ್ದಿದೆ ಸಾಕು. ಇಷ್ಟು ನೋಡಿ, ಇವಾಗ ಬೊಬ್ಬೆ ಬರುತ್ತೆ ನೋಡಿ, ಹೆಂಗೆ ಬೊಬ್ಬೆ ಬರುತ್ತೆ. ಇಷ್ಟು ಹಾಕಿದ್ರೆ ಸಾಕು, ಮುಗೀತು. ಚಿಕನ್ ಸಾಂಬಾರು ರೆಡಿ. ನಾಟಿ ಕೋಳಿ ಸಾಂಬಾರು ತಿನ್ನೋಕ್ಕೆ ರೆಡಿಯಾಗಿದೆ. ಮಾಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ ಫ್ರೆಂಡ್ಸ್, ಹೇಗೆ ಮಾಡಿದ್ದೀನೋ ಗೊತ್ತಿಲ್ಲ, ದಯವಿಟ್ಟು ಬೈಕೋಬೇಡಿ. ಇದು ಯಾವುದೋ ಇದು ಹಿಂಗೆ ಮಾಡೈತೆ ಅಂತ. ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ರೆಡಿ ಆಯಿತು, ಸಾಂಬಾರು ಇಸ್ ರೆಡಿ.